ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಹುಳಿ ಬಂದಿರುವಂತ ಇಡ್ಲಿ ಹಿಟ್ಟನ್ನ ಉಪಯೋಗಿಸ್ಬಿಟ್ಟು ಮಸಾಲೆ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಹಿಂದೆ ಎಲ್ಲ ರೆಫ್ರಿಜರೇಟರ್ ಇರ್ತಾ ಇರಲಿಲ್ಲ ಅಲ್ವಾ. ಇಡ್ಲಿ ಹಿಟ್ಟು ಮಾಡ್ಕೊಂಡ್ರೆ ಫಸ್ಟ್ ಡೇ ಇಡ್ಲಿ ತುಂಬಾ ಚೆನ್ನಾಗಿರೋದು, ಮಾರನೇ ದಿವಸಕ್ಕೆ ಸಿಕ್ಕಾಪಟ್ಟೆ ಹುಳಿ ಬಂದಿರೋದು. ಆ ಹುಳಿ ಬಂದಿರುವಂತ ಈ ಇಡ್ಲಿ ಹಿಟ್ಟಿಗೆ ಮಸಾಲೆ ಪದಾರ್ಥಗಳನ್ನು ಹಾಕಿ ನಮ್ಮಮ್ಮ ಈ ಮಸಾಲೆ ಇಡ್ಲಿ ಅಂತ ಮಾಡ್ತಾ ಇದ್ರು. ಆ ಹುಳಿನೂ ಹೊಡೆದಿರೋದು ಮತ್ತೆ ತುಂಬಾನೇ ಚೆನ್ನಾಗಿರೋದು. ಸೊ ಮಾರನೇ ದಿವಸಕ್ಕೆ ಇದೊಂಥರ ಹೊಸ ಬೆಳಗಿನ ತಿಂಡಿ ತರ ಆಗಿರೋದು. ಆ ಇಡ್ಲಿನ ಅಂದ್ರೆ ಆ ಮಸಾಲೆ ಇಡ್ಲಿನ ಹೇಗ್ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತ ಪದಾರ್ಥಗಳು ನಾನು ಆಗ್ಲೇ ಹೇಳ್ದಂಗೆ ಉಳಿದ ಇಡ್ಲಿ ಹಿಟ್ಟಿಂದ ಈ ಮಸಾಲೆ ಇಡ್ಲಿ ಮಾಡ್ತಾ ಇರೋದ್ರಿಂದ ಈಗ ನನ್ನ ಹತ್ರ ಸುಮಾರಾಗಿ 2 ರಿಂದ 2.5 ಕಪ್ನಷ್ಟು ಹಿಟ್ಟು ಉಳಿದಿದೆ. ಹೆಸರು ಬೇಳೆ ಇಲ್ಲೊಂದು ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ, ಯಾಕೆಂದ್ರೆ 2 ಲೋಟ ಹಿಟ್ಟಿಗೆ ಅಷ್ಟೇ ಸಾಕು. ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, ಅದನ್ನು ಸುಮಾರು 1-1.5 ಗಂಟೆಯಿಂದ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೆಳಗ್ಗೆ ಮಾಡೋದಾದ್ರೆ ಬೇಕಾದ್ರೆ ರಾತ್ರಿ ಇವೆರಡನ್ನು ತೊಳೆದ್ಬಿಟ್ಟು ಡೈರೆಕ್ಟ್ ಆಗಿ ಇಡ್ಲಿ ಹಿಟ್ಟಿಗೆನೆ ಹಾಕಿಟ್ಟಿರಿ, ಅಲ್ಲೇ ಅದು ಚೆನ್ನಾಗಿ ನೆಂದಿರುತ್ತೆ. ಇಲ್ಲಿ ಸುಮಾರಾಗಿ 1-2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಇಟ್ಕೊಂಡಿದ್ದೀನಿ. ಸುಮಾರಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಮತ್ತೆ 4 ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ. ಸೊ ಎಲ್ಲ ಸೇರಿ 2 ರಿಂದ 2.5 ಟೇಬಲ್ ಚಮಚದಷ್ಟಿದೆ. ಇಲ್ಲಿ 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ 2 ರಿಂದ 3, ಅಥವಾ ನೀವು ಬೇಡ ಅಂದ್ರೆ ಇದನ್ನ ಹಾಕದು ಹೋದ್ರೂ ಆಗುತ್ತೆ, ಪೆಪ್ಪರ್ ಕೂಡ ಹಾಕೋಬಹುದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಶುಂಠಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ. ಕಾಯಿನ ಬೇಕಾದ್ರೆ ನೀವು ಈ ತರ ಶುಂಠಿ ಹೆಚ್ಚಿದೀವಲ್ಲ ಆ ಸೈಜ್ಗೆ ಸಣ್ಣದಾಗಿ ಹೆಚ್ಚಬೇಕಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ತುರಿ ಬೇಕಾದ್ರೂ ಹಾಕೋಬಹುದು, ಇಲ್ಲ ತುರಿ ಹಾಕೊಳ್ದು ಹೋದ್ರೂ ಆಗತ್ತೆ. ಅದ್ರ ಜೊತೆಗೆ ಇಡ್ಲಿ ಪ್ಲೇಟ್ಗಳು ಮತ್ತೆ ಪ್ಲೇಟ್ಗಳಿಗೆ ಸವರಿ ಇಡಕ್ಕೆ ಸ್ವಲ್ಪ ಎಣ್ಣೆ. ಮೊದಲಿಗೆ ನಾವು ಈ ಬೇಳೆಗಳಿಂದ ನೀರನ್ನ ಸೋಸ್ಕೊಂಡ್ಬಿಡೋಣ. ಆಕ್ಚುಲಿ ನೀರನ್ನ ಚೆನ್ನಾಗಿ ಬಸಿರಿ. ಸೊ ಬೇಳೆಗಳಲ್ಲಿ ನೀರಿನ ಅಂಶ ಇದ್ರೆ ನಿಮ್ಗೆ ಇಡ್ಲಿ ಹಿಟ್ಟು ತುಂಬಾ ನೀರಾಗಿ ಹೋಗುತ್ತೆ. ಇವಾಗ ಈ ಬೇಳೆಗಳನ್ನ ನಾನು ಈ ಇಡ್ಲಿ ಹಿಟ್ಟಿಗೆ ಹಾಕ್ತಿದ್ದೀನಿ. ಹಾಗೇನೆ ಉಳಿದ ಎಲ್ಲ ಪದಾರ್ಥಗಳನ್ನು ಹಾಕೊಳ್ಳೋಣ. ಮತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪು. ಇಷ್ಟು ಎಕ್ಸ್ಟ್ರಾ ಹಾಕಿರೋದ್ರಿಂದ ಮೇ ಬಿ ಒಂದು ಚಿಟಿಕೆಯಷ್ಟು ನೀವು ಉಪ್ಪನ್ನ ಇದ್ರ ಮೇಲೇನೆ ಸುಮ್ಮನೆ ಹಿಂಗೆ ಸ್ಪ್ರಿಂಕಲ್ ಮಾಡಿ ಸಾಕು, ಯಾಕೆಂದ್ರೆ ತುಂಬಾ ಉಪ್ಪೇನು ಬೇಕಾಗಿಲ್ಲ. ಎಲ್ಲ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ಮಸಾಲೆ ಇಡ್ಲಿ ಹಿಟ್ಟು ರೆಡಿ ಆಗಿದೆ. ಈಗ ಇಡ್ಲಿ ಪ್ಲೇಟ್ಗಳಿಗೆ ಇಷ್ಟಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ನೀವು ಈಗ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನ್ ಹಾಕ್ತಿರೋ ಅದನ್ನ ಒಣಗಿರುವಂತ ಈ ತಟ್ಟೆಗೆ ಹಚ್ಕೊಳ್ಳಿ. ಆಮೇಲೆ ಹಿಟ್ಟನ್ನ ತಗೊಂಡ್ಬಿಟ್ಟು ಒಂದೊಂದೇ ಪ್ಲೇಟ್ಗೆ ಓವರ್ಫ್ಲೋ ಆಗೋ ಹಾಗೆ ಹಾಕಬೇಡಿ, ಸ್ವಲ್ಪ ಇಷ್ಟಿಷ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಈಗ ಉಳಿದಿದ್ದ 2 ಕಪ್ನಷ್ಟು ಇಡ್ಲಿ ಹಿಟ್ಟಲ್ಲಿ ನಾವು ಮಸಾಲೆ ಎಲ್ಲ ಹಾಕಿ ಮಾಡಿದ್ಮೇಲೆ ಸುಮಾರಾಗಿ ಒಂದು 15 ರಿಂದ 16 ಇಡ್ಲಿಗಳಾಗತ್ತೆ. ಸೊ ಇವಾಗೆಲ್ಲ ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಪಾತ್ರೆಗೆ ಅಥವಾ ನೀವು ಯಾವ್ದ್ರಲ್ಲಿ ಇಡ್ಲಿ ಮಾಡ್ತೀರೋ ಅದ್ರ ತಳಕ್ಕೆ ಈ ರೆಡಿ ಮಾಡಿ ಇಟ್ಕೊಂಡಿರುವಂತ ಇಡ್ಲಿ ಪ್ಲೇಟ್ಗಳನ್ನ ಇಟ್ಟು ಮೀಡಿಯಂ ಹೈ ಹೀಟಲ್ಲಿ ಇಡಬೇಕು. ಈ ವೇಟ್ ಬದಲಿಗೆ ಬೇಕಾದ್ರೆ ನೀವು 1 ಲೋಟ ಕೂಡ ಮುಚ್ಚಬಹುದು. ಇದನ್ನ ಮೀಡಿಯಂ ಹೈ ಊರಿನಲ್ಲಿ ಸುಮಾರು ಒಂದು 13 ರಿಂದ 14 ನಿಮಿಷ ಇದು ಆವಿನಲ್ಲಿ ಬೇಯಬೇಕು ಚೆನ್ನಾಗಿ. ಅದಾದ್ಮೇಲೆ ನೀವು ಸ್ಟವ್ನ ಆಫ್ ಮಾಡಿ. ಈಗ ನಾನು ಇಡ್ಲಿನ ಮಾಡಕ್ಕಿಟ್ಟು 14 ನಿಮಿಷ ಆಯ್ತು, ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ತಕ್ಷಣ ತೆಗಿಬೇಡಿ, ಒಂದು ನಿಮಿಷ ಬಿಟ್ಟು ಈ ಲೋಟ ತೆಗೆದು ಮುಚ್ಚಳ ತೆಗೆದ್ರೆ ಇದನ್ನು ತಕ್ಷಣ ತೆಕ್ಕೋಬೇಡಿ, ಒಂದು ಅರ್ಧ ನಿಮಿಷನಾದ್ರೂ ಬಿಡಬೇಕು. ಅವಾಗ ನಿಮ್ಗೆ ಇಡ್ಲಿ ಕೂಡ ಆರಾಮಾಗಿ ಆಚೆ ಬರುತ್ತೆ. ಒಂದು ಚಮಚನ ನೀರಿನಲ್ಲಿ ಅದ್ದಿದ್ರೆ ಈಸಿಯಾಗಿ ಇದನ್ನ ತೆಗಿಬಹುದು. ಈ ತರ ಇಡ್ಲಿಗಳು ನೋಡಕ್ಕೆ ನೋಡಿ ಈ ತರ ಇರುತ್ತೆ. ಈ ಮಸಾಲೆ ಇಡ್ಲಿ ಜೊತೆಗೆ ನೀವು ಬೆಣ್ಣೆ ಅಥವಾ ತುಪ್ಪದ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಚಟ್ನಿ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಮಸಾಲೆ ಇಡ್ಲಿನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ. ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.